ನೋಡಿ, ಅಲ್ಲಿ ಮುಂಭಾಗದಲ್ಲೇ ದೊಡ್ಡದಾದಂತ ಸಿಸಿ ಕ್ಯಾಮೆರಾವನ್ನ ಅಳವಡಿಸಿದ್ದಾರೆ. ವರ್ಕೇ ಆಗ್ತಿಲ್ವಾ? ವರ್ಕ್ ಆಗ್ತಿಲ್ಲ ಅಂತಂದ್ರೆ ಇದಕ್ಕೆ ಹೊಣೆ ಯಾರು? ದೆಹಲಿಯಲ್ಲಿ ಅಷ್ಟು ದೊಡ್ಡ ಬ್ಲಾಸ್ಟ್ ಆಯ್ತು, ಇಡೀ ದೇಶವೇ ಎಚ್ಚೆತ್ತುಕೊಳ್ಳುವಂತ ಕೆಲಸ ಆಯ್ತು. ಆದ್ರೆ ಮೈಸೂರಲ್ಲಿ ನೆಗ್ಲಿಜೆನ್ಸ್, ನಿರ್ಲಕ್ಷ್ಯವನ್ನ ಮಾಡಿದ್ರ. ಅರಮನೆ ಮುಂದೆಯೇ ಸಿಸಿ ಕ್ಯಾಮೆರಾ ಇದ್ರೂ ವರ್ಕ್ ಆಗ್ತಾ ಇಲ್ವಾ? ಹಾಗಾದ್ರೆ ಬ್ಲಾಸ್ಟ್ ನ ದೃಶ್ಯ, ಘಟನೆಯ ದೃಶ್ಯ ಸರಿ ಆಗಿಲ್ಲ ಯಾಕೆ? 360 ಡಿಗ್ರಿ ಸಿಸಿ ಕ್ಯಾಮೆರಾ ಇದ್ರೂ ಕೂಡ ಬ್ಲಾಸ್ಟ್ ರೆಕಾರ್ಡ್ ಆಗಿಲ್ಲ. ಸ್ಫೋಟವಾದ ಸ್ಥಳದ 20 ಅಡಿ ದೂರದಲ್ಲಿರುವಂತಹ ಸಿಸಿ ಕ್ಯಾಮೆರಾ, ಸಿಸಿಟಿವಿ ಕ್ಯಾಮೆರಾ ಕೆಟ್ಟಿದ್ಯಾ ಇಲ್ಲ ಬೇರೆ ಕಡೆಗೆ ತಿರುಗಿತ್ತ? ಸ್ಫೋಟದ ಮೂಲಕ ಬಯಲಾಗ್ತಾ ಇದೆ ಭದ್ರತಾ ಲೋಪದ ವಿಚಾರವಾಗಿ. ನೋಡಿ ಅಲ್ಲೇ ನೋಡಿ, ಅದು ಜಯ ಮಾರ್ತಾಂಡ ದ್ವಾರ, ಅದರ ಮುಂಭಾಗದಲ್ಲೇ ಬ್ಲಾಸ್ಟ್ ಆಗಿದ್ದು. ಅಲ್ಲಿಂದ 20 ಅಡಿ ದೂರದಲ್ಲಿದೆ 360 ಡಿಗ್ರಿ ಸಿಸಿಟಿವಿ ಕ್ಯಾಮೆರಾ. ಅದು ವರ್ಕ್ ಆಗ್ತಿಲ್ವಾ ಹಾಗಾದ್ರೆ? ಅಥವಾ ಅದರಲ್ಲಿ ಸೆರೆ ಆಗಿಲ್ವಾ? ಇವತ್ತು ಆ ಕ್ಯಾಮೆರಾದಲ್ಲಿ ಸೆರೆ ಆಗಿದ್ರೆ ಅಲ್ಲಿ ಆಕ್ಚುಲ್ ಆಗಿ ಏನಾಯ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಅಲ್ಲಿ ಏನಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಯಾಕಂದ್ರೆ ಅಲ್ಲಿ ಈಗ ಗೊತ್ತಾಗಲ್ಲ, ಯಾಕೆಂದ್ರೆ ಅದರಲ್ಲಿ ರೆಕಾರ್ಡ್ ಆಗಿಲ್ಲ. ರೆಕಾರ್ಡ್ ಆಗಿದ್ಯೋ ಇಲ್ವೋ, ಅಥವಾ ಅದು ವರ್ಕ್ ಆಗ್ತಿತ್ತೋ ಇಲ್ವೋ, ನಾಮಕಾವಸ್ಥೆಗೆ ಮಾತ್ರ ಆ ಸಿಸಿ ಕ್ಯಾಮೆರಾವನ್ನ ಅಳವಡಿಸಿದ್ರ. ಮಾಹಿತಿಯನ್ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ವಿನೋದ್. ಈಗ ಇಲ್ಲಿ ಭದ್ರತಾ ಲೋಪ ಆಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಾಮಕಾವಸ್ಥೆಗಿತ್ತ ಅಲ್ಲಿ ಸಿಸಿ ಕ್ಯಾಮೆರಾ. ಏನ್ ಹೇಳ್ತಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳು? ನಾಗೇಂದ್ರ, ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಮೈಸೂರು ಅರಮನೆಯ ಆಡಳಿತ ಮಂಡಳಿಯ ಲೋಪ ಇದರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಘಟನೆ ನಡೆದಂತಹ ಸ್ಥಳ ಇದು. ಜಯಮಾರ್ತಾಂಡ ದ್ವಾರದ ಮುಂಭಾಗದಲ್ಲಿ ಏನೋ ಆ ಸಿಲಿಂಡರ್ ಬ್ಲಾಸ್ಟ್ ಆಗುತ್ತೆ. ಈ ಸಂದರ್ಭದಲ್ಲಿ 3 ಕೂಡ ಮೃತಪಡ್ತಾರೆ. ಇಲ್ಲಿಂದ ಸುಮಾರು 20 ಅಡಿ ದೂರದಲ್ಲಿರುವಂತಹ 360 ಡಿಗ್ರಿ ಆಂಗಲ್ ಅಲ್ಲಿ ತಿರುಗುವಂತಹ ಕ್ಯಾಮೆರಾ ಇದು. ಈಗಾಗಲೇ ಈ ಒಂದು ಕ್ಯಾಮೆರಾ ಅಂದ್ರೆ ಈ ಹಿಂದೆ ಅಳವಡಿಸಿರುವಂತಹ ಕ್ಯಾಮೆರಾ ಆದ ಕಾರಣಕ್ಕಾಗಿ ಒಂದು ಸುತ್ತು ರೊಟೇಟ್ ಆಗುತ್ತೆ. ಅಂದ್ರೆ ಬ್ಲಾಸ್ಟ್ ಆಗುವಂತಹ ಸಂದರ್ಭದಲ್ಲಿ ಆ ಕ್ಯಾಮೆರಾ ಬೇರೆ ಕಡೆಗೆ ತಿರುಗಿತ್ತು ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸೊ ಹೀಗಾಗಿ ಆ ಸಂದರ್ಭದಲ್ಲಿ ಈಗಾಗಲೇ ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ಆ ಒಂದು ದೃಶ್ಯ ಈ ಒಂದು ಸಿಸಿಟಿವಿಲಿ ರೆಕಾರ್ಡ್ ಆಗಿಲ್ಲ ಅನ್ನುವಂಥದ್ದು ಪೊಲೀಸರ ತನಿಖೆಯಿಂದ ಗೊತ್ತಾಗ್ತಾ ಇರುವಂತದ್ದು. ಅರಮನೆಯ ಸುತ್ತಲೂ ಕೂಡ ಈಗಾಗಲೇ ಸಾಕಷ್ಟು ಸಿಸಿಟಿವಿಗಳಿದೆ. ಅದು ದೂರದಲ್ಲಿರುವಂತಹ ಸಿಸಿಟಿವಿಗಳು. ಇಲ್ಲಿ ಯಾವುದೇ ರೀತಿಯಾದಂತಹ ಬೆಂಕಿ ಅನಾಹುತಗಳಾಗಿಲ್ಲ. ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ಫೈರ್ ಆಗಿದ್ರೆ ಆ ಒಂದು ದೃಶ್ಯ ಕೂಡ ದೂರದಲ್ಲಿದ್ದು ಕೂಡ ಗೊತ್ತಾಗ್ತಾ ಇತ್ತು. ಇದು ಕೇವಲ 1 ರಿಂದ 2 ಸೆಕೆಂಡ್ ಬ್ಲಾಸ್ಟ್ ಆಗಿರುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಈ ಹತ್ತದಲ್ಲಿರುವಂತಹ ಸಿಸಿಟಿವಿಗಳಲ್ಲಿ ಯಾವುದೇ ರೀತಿಯಾದಂತಹ ದೃಶ್ಯ ಕೂಡ ಸರಿಯಾಗಿಲ್ಲ. ಇದು ಎಲ್ಲ ಒಂದು ಕಡೆ ಪೊಲೀಸರ ತನಿಖೆ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇರುವಂತದ್ದು. ಈಗಾಗಲೇ ಮೈಸೂರು ಅರಮನೆಗೆ ಪ್ರತಿನಿತ್ಯವೂ ಕೂಡ, ಅದರಲ್ಲೂ ಕೂಡ ವಾರಾಂತ್ಯದಲ್ಲೂ ಕೂಡ ಇರಬಹುದು, ಜೊತೆಗೆ ಈಗ ಕ್ರಿಸ್ಮಸ್ ಹಾಲಿಡೇಸ್ ಇದೆ. ಸೊ ಹೀಗಾಗಿ ಪ್ರತಿನಿತ್ಯವೂ ಕೂಡ ಸಾವಿರಾರು ಜನರು ಕೂಡ ಮೈಸೂರು ಅರಮನೆಗೆ ಬರ್ತಾರೆ. ಇಂತಹ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಆದಾಯ ಬರುವಂತಹ ಮೈಸೂರು ಅರಮನೆ ಆಡಳಿತ ಮಂಡಳಿ ಈ ಕ್ಯಾಮೆರಾಗಳೆಲ್ಲ ಕಾಲಕ್ಕೆ ಬದಲಾವಣೆ ಯಾಕೆ ಮಾಡಲಿಲ್ಲ ಅನ್ನುವಂಥದ್ದು ಈಗ ಸಾಕಷ್ಟು ಪ್ರಶ್ನೆ ಕಾಡ್ತಾ ಇರುವಂತದ್ದು. ಈಗಾಗಲೇ ಮೈಸೂರು ಅರಮನೆ ಅಂತಂದ್ರೆ ಮೊದಲಿನಿಂದಲೂ ಕೂಡ ಟಾರ್ಗೆಟ್ ಆಗಿರುವಂತಹ ಜಾಗ ಆಗಿದೆ. ಈ ಒಂದು ಜಾಗಕ್ಕೆ ಭದ್ರತೆ ಸಾಕಷ್ಟು ಪ್ರಾಮುಖ್ಯತೆ ಪಡ್ಕೊಳ್ತಾ ಹೋಗುತ್ತೆ. ಸೊ ಹೀಗಾಗಿ ಸಿಸಿ ಕ್ಯಾಮೆರಾ ಪ್ರತಿದಿನವೂ ಕೂಡ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಅಪ್ಡೇಟ್ ಆಗಿರುವಂತಹ ಕ್ಯಾಮೆರಾಗಳನ್ನ ಯಾಕೆ ಈ ಒಂದು ಸ್ಥಳದಲ್ಲಿ ಬಳಸಲಿಲ್ಲ ಅನ್ನುವಂಥದ್ದು ಈಗ ಸಾಕಷ್ಟು ಪ್ರಶ್ನೆ ಕಾಣ್ತಾ ಇದೆ. ಸೊ ಹೀಗಾಗಿ ಮೈಸೂರು ಪೊಲೀಸರು ಇದರ ಬಗ್ಗೆ ಅರಮನೆಯ ಭದ್ರತೆಯ ಬಗ್ಗೆ ಒಂದಷ್ಟು ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಜೊತೆಗೆ ಅರಮನೆಯ ಆಡಳಿತ ಮಂಡಳಿ ಕೂಡ ಮುಂದಿನ ದಿನಗಳಲ್ಲಾದರೂ ಕೂಡ ಎಚ್ಚೆತ್ತುಕೊಂಡು ಈಗ ಇರುವಂತಹ ಹಳೆಯ ಕ್ಯಾಮೆರಾಗಳನ್ನ, ಹಳೆಯ ವ್ಯವಸ್ಥೆಗಳನ್ನ ಬದಲಾಯಿಸಿ ನೂತನ ತಂತ್ರಜ್ಞಾನವನ್ನು ಅಳವಡಿಸಿಕೊಡ್ತಾ ಅನ್ನೋದು ಕೂಡ ಈಗ ಕಾದ್ ನೋಡ್ಬೇಕಾಗುತ್ತೆ. ನಾಗೇಂದ್ರ ಬಾಬು. ಓಕೆ, ಹಾಗೆ ಸಂಪರ್ಕದಲ್ಲಿರಿ ವಿನೋದ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ನೋಡಿ, ಅಲ್ಲಿ ಮುಂಭಾಗದಲ್ಲೇ ದೊಡ್ಡದಾದಂತ ಸಿಸಿ ಕ್ಯಾಮೆರಾವನ್ನ ಅಳವಡಿಸಿದ್ದಾರೆ. ವರ್ಕೇ ಆಗ್ತಿಲ್ವಾ? ವರ್ಕ್ ಆಗ್ತಿಲ್ಲ ಅಂತಂದ್ರೆ ಇದಕ್ಕೆ ಹೊಣೆ ಯಾರು? ದೆಹಲಿಯಲ್ಲಿ ಅಷ್ಟು ದೊಡ್ಡ ಬ್ಲಾಸ್ಟ್ ಆಯ್ತು, ಇಡೀ ದೇಶವೇ ಎಚ್ಚೆತ್ತುಕೊಳ್ಳುವಂತ ಕೆಲಸ ಆಯ್ತು. ಆದ್ರೆ ಮೈಸೂರಲ್ಲಿ ನೆಗ್ಲಿಜೆನ್ಸ್, ನಿರ್ಲಕ್ಷ್ಯವನ್ನ ಮಾಡಿದ್ರ. ಅರಮನೆ ಮುಂದೆಯೇ ಸಿಸಿ ಕ್ಯಾಮೆರಾ ಇದ್ರೂ ವರ್ಕ್ ಆಗ್ತಾ ಇಲ್ವಾ? ಹಾಗಾದ್ರೆ ಬ್ಲಾಸ್ಟ್ ನ ದೃಶ್ಯ, ಘಟನೆಯ ದೃಶ್ಯ ಸರಿ ಆಗಿಲ್ಲ ಯಾಕೆ? 360 ಡಿಗ್ರಿ ಸಿಸಿ ಕ್ಯಾಮೆರಾ ಇದ್ರೂ ಕೂಡ ಬ್ಲಾಸ್ಟ್ ರೆಕಾರ್ಡ್ ಆಗಿಲ್ಲ. ಸ್ಫೋಟವಾದ ಸ್ಥಳದ 20 ಅಡಿ ದೂರದಲ್ಲಿರುವಂತಹ ಸಿಸಿ ಕ್ಯಾಮೆರಾ, ಸಿಸಿಟಿವಿ ಕ್ಯಾಮೆರಾ ಕೆಟ್ಟಿದ್ಯಾ ಇಲ್ಲ ಬೇರೆ ಕಡೆಗೆ ತಿರುಗಿತ್ತ? ಸ್ಫೋಟದ ಮೂಲಕ ಬಯಲಾಗ್ತಾ ಇದೆ ಭದ್ರತಾ ಲೋಪದ ವಿಚಾರವಾಗಿ. ನೋಡಿ ಅಲ್ಲೇ ನೋಡಿ, ಅದು ಜಯ ಮಾರ್ತಾಂಡ ದ್ವಾರ, ಅದರ ಮುಂಭಾಗದಲ್ಲೇ ಬ್ಲಾಸ್ಟ್ ಆಗಿದ್ದು. ಅಲ್ಲಿಂದ 20 ಅಡಿ ದೂರದಲ್ಲಿದೆ 360 ಡಿಗ್ರಿ ಸಿಸಿಟಿವಿ ಕ್ಯಾಮೆರಾ. ಅದು ವರ್ಕ್ ಆಗ್ತಿಲ್ವಾ ಹಾಗಾದ್ರೆ? ಅಥವಾ ಅದರಲ್ಲಿ ಸೆರೆ ಆಗಿಲ್ವಾ? ಇವತ್ತು
ಆ ಕ್ಯಾಮೆರಾದಲ್ಲಿ ಸೆರೆ ಆಗಿದ್ರೆ ಅಲ್ಲಿ ಆಕ್ಚುಲ್ ಆಗಿ ಏನಾಯ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಅಲ್ಲಿ ಏನಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಯಾಕಂದ್ರೆ ಅಲ್ಲಿ ಈಗ ಗೊತ್ತಾಗಲ್ಲ, ಯಾಕೆಂದ್ರೆ ಅದರಲ್ಲಿ ರೆಕಾರ್ಡ್ ಆಗಿಲ್ಲ. ರೆಕಾರ್ಡ್ ಆಗಿದ್ಯೋ ಇಲ್ವೋ ಅಥವಾ ಅದು ವರ್ಕ್ ಆಗ್ತಿತ್ತೋ ಇಲ್ವೋ ನಾಮಕಾವಸ್ಥೆಗೆ ಮಾತ್ರ ಆ ಸಿಸಿ ಕ್ಯಾಮೆರಾವನ್ನ ಅಳವಡಿಸಿದ್ರ. ಮಾಹಿತಿಯನ್ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ವಿನೋದ್. ಈಗ ಇಲ್ಲಿ ಭದ್ರತಾ ಲೋಪ ಆಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಾಮಕಾವಸ್ಥೆಗಿತ್ತ ಅಲ್ಲಿ ಸಿಸಿ ಕ್ಯಾಮೆರಾ. ಏನ್ ಹೇಳ್ತಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳು? ನಾಗೇಂದ್ರ, ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಮೈಸೂರು ಅರಮನೆಯ ಆಡಳಿತ ಮಂಡಳಿಯ ಲೋಪ ಇದರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಘಟನೆ ನಡೆದಂತಹ ಸ್ಥಳ ಇದು. ಜಯಮಾರ್ತಾಂಡ ದ್ವಾರದ ಮುಂಭಾಗದಲ್ಲಿ ಏನೋ ಆ ಸಿಲಿಂಡರ್ ಬ್ಲಾಸ್ಟ್ ಆಗುತ್ತೆ. ಈ ಸಂದರ್ಭದಲ್ಲಿ 3 ಕೂಡ ಮೃತಪಡ್ತಾರೆ. ಇಲ್ಲಿಂದ ಸುಮಾರು 20 ಅಡಿ ದೂರದಲ್ಲಿರುವಂತಹ 300 ಅಂದ್ರೆ 360 ಡಿಗ್ರಿ ಆಂಗಲ್ ಅಲ್ಲಿ ತಿರುಗುವಂತಹ ಕ್ಯಾಮೆರಾ ಇದು. ಈಗಾಗಲೇ ಈ ಒಂದು ಕ್ಯಾಮೆರಾ ಅಂದ್ರೆ ಈ ಹಿಂದೆ ಅಳವಡಿಸಿರುವಂತಹ ಕ್ಯಾಮೆರಾ ಆದ ಕಾರಣಕ್ಕಾಗಿ ಒಂದು ಸುತ್ತು ರೊಟೇಟ್ ಆಗುತ್ತೆ. ಅಂದ್ರೆ ಬ್ಲಾಸ್ಟ್ ಆಗುವಂತಹ ಸಂದರ್ಭದಲ್ಲಿ ಆ ಕ್ಯಾಮೆರಾ ಬೇರೆ ಕಡೆಗೆ ತಿರುಗಿತ್ತು ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸೊ ಹೀಗಾಗಿ ಆ ಸಂದರ್ಭದಲ್ಲಿ ಈಗಾಗಲೇ ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ಆ ಒಂದು ದೃಶ್ಯ ಈ ಒಂದು ಸಿಸಿಟಿವಿಲಿ ರೆಕಾರ್ಡ್ ಆಗಿಲ್ಲ ಅನ್ನುವಂಥದ್ದು ಪೊಲೀಸರ ತನಿಖೆಯಿಂದ ಗೊತ್ತಾಗ್ತಾ ಇರುವಂತದ್ದು. ಅರಮನೆಯ ಸುತ್ತಲೂ ಕೂಡ ಈಗಾಗಲೇ ಸಾಕಷ್ಟು ಸಿಸಿಟಿವಿಗಳಿದೆ. ಅದು ದೂರದಲ್ಲಿರುವಂತಹ ಸಿಸಿಟಿವಿಗಳು. ಇಲ್ಲಿ ಯಾವುದೇ ರೀತಿಯಾದಂತಹ ಬೆಂಕಿ ಅನಾಹುತಗಳಾಗಿಲ್ಲ. ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ಫೈರ್ ಆಗಿದ್ರೆ ಆ ಒಂದು ದೃಶ್ಯ ಕೂಡ ದೂರದಲ್ಲಿದ್ದು ಕೂಡ ಗೊತ್ತಾಗ್ತಾ ಇತ್ತು. ಇದು ಕೇವಲ 1 ರಿಂದ 2 ಸೆಕೆಂಡ್ ಬ್ಲಾಸ್ಟ್ ಆಗಿರುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಈ ಹತ್ತದಲ್ಲಿರುವಂತಹ ಸಿಸಿಟಿವಿಗಳಲ್ಲಿ ಯಾವುದೇ ರೀತಿಯಾದಂತಹ ದೃಶ್ಯ ಕೂಡ ಸರಿಯಾಗಿಲ್ಲ. ಇದು ಎಲ್ಲ ಒಂದು ಕಡೆ ಪೊಲೀಸರ ತನಿಖೆ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇರುವಂತದ್ದು. ಈಗಾಗಲೇ ಮೈಸೂರು ಅರಮನೆಗೆ ಪ್ರತಿನಿತ್ಯವೂ ಕೂಡ ಅದರಲ್ಲೂ ಕೂಡ ವಾರಾಂತ್ಯದಲ್ಲೂ ಕೂಡ ಇರಬಹುದು. ಜೊತೆಗೆ ಈಗ ಕ್ರಿಸ್ಮಸ್ ಹಾಲಿಡೇಸ್ ಇದೆ. ಸೊ ಹೀಗಾಗಿ ಪ್ರತಿನಿತ್ಯವೂ ಕೂಡ ಸಾವಿರಾರು ಜನರು ಕೂಡ ಮೈಸೂರು ಅರಮನೆಗೆ ಬರ್ತಾರೆ. ಇಂತಹ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಆದಾಯ ಬರುವಂತಹ ಮೈಸೂರು ಅರಮನೆ ಆಡಳಿತ ಮಂಡಳಿ ಈ ಕ್ಯಾಮೆರಾಗಳೆಲ್ಲ ಕಾಲಕ್ಕೆ ಬದಲಾವಣೆ ಯಾಕೆ ಮಾಡಲಿಲ್ಲ ಅನ್ನುವಂಥದ್ದು ಈಗ ಸಾಕಷ್ಟು ಪ್ರಶ್ನೆ ಕಾಡ್ತಾ ಇರುವಂತದ್ದು. ಈಗಾಗಲೇ ಮೈಸೂರು ಅರಮನೆ ಅಂತಂದ್ರೆ ಮೊದಲಿನಿಂದಲೂ ಕೂಡ ಟಾರ್ಗೆಟ್ ಆಗಿರುವಂತಹ ಜಾಗ ಆಗಿದೆ. ಈ ಒಂದು ಜಾಗಕ್ಕೆ ಭದ್ರತೆ ಸಾಕಷ್ಟು ಪ್ರಾಮುಖ್ಯತೆ ಪಡ್ಕೊಳ್ತಾ ಹೋಗುತ್ತೆ. ಸೊ ಹೀಗಾಗಿ ಸಿಸಿ ಕ್ಯಾಮೆರಾ ಪ್ರತಿದಿನವೂ ಕೂಡ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಅಪ್ಡೇಟ್ ಆಗಿರುವಂತಹ ಕ್ಯಾಮೆರಾಗಳನ್ನ ಯಾಕೆ ಈ ಒಂದು ಸ್ಥಳದಲ್ಲಿ ಬಳಸಲಿಲ್ಲ ಅನ್ನುವಂಥದ್ದು ಈಗ ಸಾಕಷ್ಟು ಪ್ರಶ್ನೆ ಕಾಣ್ತಾ ಇದೆ. ಸೊ ಹೀಗಾಗಿ ಮೈಸೂರು ಪೊಲೀಸರು ಇದರ ಬಗ್ಗೆ ಅರಮನೆಯ ಭದ್ರತೆಯ ಬಗ್ಗೆ ಒಂದಷ್ಟು ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಜೊತೆಗೆ ಅರಮನೆಯ ಆಡಳಿತ ಮಂಡಳಿ ಕೂಡ ಮುಂದಿನ ದಿನಗಳಲ್ಲಾದರೂ ಕೂಡ ಎಚ್ಚೆತ್ತುಕೊಂಡು ಈಗ ಇರುವಂತಹ ಹಳೆಯ ಕ್ಯಾಮೆರಾಗಳನ್ನ ಹಳೆಯ ವ್ಯವಸ್ಥೆಗಳನ್ನ ಬದಲಾಯಿಸಿ ನೂತನ ತಂತ್ರಜ್ಞಾನವನ್ನು ಅಳವಡಿಸಿಕೊಡ್ತಾ ಅನ್ನೋದು ಕೂಡ ಈಗ ಕಾದ್ ನೋಡ್ಬೇಕಾಗುತ್ತೆ. ನಾಗೇಂದ್ರ ಬಾಬು. ಓಕೆ, ಹಾಗೆ ಸಂಪರ್ಕದಲ್ಲಿರಿ ವಿನೋದ್. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ ನೋಡಿ. ಅಲ್ಲಿ ಮುಂಭಾಗದಲ್ಲೇ ದೊಡ್ಡದಾದಂತ ಸಿಸಿ ಕ್ಯಾಮೆರಾವನ್ನ ಅಳವಡಿಸಿದ್ದಾರೆ. ವರ್ಕೇ ಆಗ್ತಿಲ್ವಾ? ವರ್ಕ್ ಆಗ್ತಿಲ್ಲ ಅಂತಂದ್ರೆ ಇದಕ್ಕೆ ಹೊಣೆ ಯಾರು? ದೆಹಲಿಯಲ್ಲಿ ಅಷ್ಟು ದೊಡ್ಡ ಬ್ಲಾಸ್ಟ್ ಆಯ್ತು, ಇಡೀ ದೇಶವೇ ಎಚ್ಚೆತ್ತುಕೊಳ್ಳುವಂತ ಕೆಲಸ ಆಯ್ತು. ಆದ್ರೆ ಮೈಸೂರಲ್ಲಿ ನೆಗ್ಲಿಜೆನ್ಸ್